ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ವಲ್ಪ ಶಾರ್ಟ್ ಆಗಿ ಫಾರ್ಮಾ ಡಿ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಯಾಕಂತಂದರೆ ಈ ವರ್ಷದಿಂದ ವಿದ್ಯಾರ್ಥಿಗಳು ತುಂಬ ಇಂಟ್ರೆಸ್ಟಿಂಗ್ ತೋರಿಸ್ತಾ ಇದ್ದಾರೆ ಫಾರ್ಮಾ ಡಿ ಕೋರ್ಸ್ಗಳ ಮೇಲೆ. ಸೊ ಇದು ಒಂದು ಸ್ವಲ್ಪ ಯುನಿಕ್ ಆಗಿ ಮತ್ತು ತುಂಬ ಡ್ಯೂರೇಷನ್ ಇರುವಂಥ ಕೋರ್ಸ್ ಇರೋದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ಗಳಿಗೆ ಬರೋದು ತುಂಬ ಕಡಿಮೆ. ಆದರೂ ಕೂಡ ಎನಿಹಾವ್ ಈ ವಿಡಿಯೋದಲ್ಲಿ ನೋಡಿ, ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಕೂಡ ಕರಿತೀವಿ, ಅಥವಾ ಫಾರ್ಮಾ ಡಿ, ಶಾರ್ಟ್ಕಟ್ಟಾಗಿ ಫಾರ್ಮಾ ಡಿ ಅಂತ ಕರಿತೀವಿ. ಇದು PUC ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪಾಸ್ ಆಗಿರಬೇಕು ಅಂಥ ಅಭ್ಯರ್ಥಿಗಳು ಮಿನಿಮಮ್ 40 to 45% ಒಳಗಡೆ ಪಾಸ್ ಆಗಿದ್ದರೆ ಅವರುಗಳು ಈ ಒಂದು ಫಾರ್ಮಾ ಡಿನ ಕೋರ್ಸನ್ನು ತೊಗೋಬೋದು. ಓಕೆನಾ. ಆಮೇಲೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬೇಕಂತಂದರೆ ನೀವು ನಮ್ಮ KE ಮುಖಾಂತರ KCET ಎಕ್ಸಾಮನ್ನು ಬರೆದು ನೀವು ಈ ಒಂದು ಫಾರ್ಮಾ ಡಿ ಗೌರ್ಮೆಂಟ್ ಫೀಸ್ ಒಳಗಡೆ ಅಡ್ಮಿಷನನ್ನು ಪಡ್ಕೋಬೋದು. ಸೊ ಇದ್ರ ಡ್ಯೂರೇಷನ್ ಎಷ್ಟಿರುತ್ತೆ? ಸೊ ನೋಡಿ, ಬೇಸಿಕ್ಕಾಗಿ ಇದರ ಡ್ಯೂರೇಷನ್ನ, ಇದೊಂದು ಡಾಕ್ಟರೇಟ್ ಕೋರ್ಸ್ ಇರೋದರಿಂದ ಇದು ಇನ್ಕ್ಲೂಡಿಂಗ್ ಇಂಟ್ರನ್ಶಿಪ್ ಹಿಡಿದು 6 ವರ್ಷ ಆಗುತ್ತೆ. ಅಂದರೆ 5 ವರ್ಷ ನೀವು ಅಕಾಡೆಮಿಕ್ ಇಯರ್ ಸ್ಟಡಿ ಮಾಡ್ತೀರಾ, 1 ವರ್ಷನ ನೀವು ರೆಸಿಡೆನ್ಸಿ ಅಥವಾ ಇಂಟ್ರನ್ಶಿಪ್ ಅಂತ ಮಾಡ್ಕೊತೀರಾ. ಸೊ ಈ ಒಂದು ಅವಧಿಯಲ್ಲಿ ನೀವು ಏನು ಸ್ಟಡಿ ಅವಧಿಯಲ್ಲಿ ಅಥವಾ ನೀವು ಕಲಿಬೇಕಾದ್ರೆ, ಸೊ ಕ್ಲಿನಿಕಲ್ ಫಾರ್ಮಸಿಯ ಒಂದು ಸಿಸ್ಟಮ್ಟಿಕ್ ಇರ್ಬೋದು, ಮತ್ತು ಪೇಷಂಟ್ ಕೇರ್ ಬಗ್ಗೆ, ಆಮೇಲೆ ಹೇಗೆ ಮೆಡಿಕೇಷನ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಓದ್ತೀರಾ. ಅಡಿಷನಲ್ಲಿ ನೀವು ಫಾರ್ಮಾಕಾಲಜಿ ಅಂದ್ರೇನು, ಫಾರ್ಮಾಕಲ್ ಕೆಮಿಸ್ಟ್ರಿ ಅಂದ್ರೇನು, ಕ್ಲಿನಿಕಲ್ ಫಾರ್ಮಾಕೋಥೆರಪಿ ಅಂದ್ರೇನು, ಫಾರ್ಮಸಿ ಪ್ರಾಕ್ಟೀಸ್ಗಳನ್ನು ಇಲ್ಲಿ ನೀವು ಈ ಒಂದು 5 ವರ್ಷದಲ್ಲಿ ಕಂಪ್ಲೀಟಾಗಿ ಥೊರಲಾಗಿ ಸ್ಟಡಿ ಮಾಡ್ತೀರಾ. ಇನ್ಕ್ಲೂಡಿಂಗ್ ಕ್ಲಿನಿಕಲ್ ರೊಟೇಷನ್ ಮುಖಾಂತರ ಹಾಸ್ಪಿಟಲ್ ಕೂಡ ನೀವು ಆನ್ ಹ್ಯಾಂಡ್ ಪೇಷಂಟ್ ಜೊತೆ ಕೂಡ ಇಂಟರ್ಯಾಕ್ಟ್ಗಳನ್ನು ಮಾಡೋದಂಥದ್ದು ಒಂದು ಕೋರ್ಸ್ ಇದಾಗಿರುತ್ತೆ. ಓಕೆನಾ. ಸೊ ಈ ಒಂದು ಸ್ಟಡಿ ನೀವು ಮಾಡಿದ ಮೇಲೆ, ಸ್ಟಡಿ ಮಾಡಿದ ಮೇಲೆ ನೀವು ಇಲ್ಲಿ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಈ ಒಂದು 6 ವರ್ಷದ ಡ್ಯೂರೇಷನ್ದಲ್ಲಿ ನೀವು ಕಂಪ್ಲೀಟ್ ಕೋರ್ಸ್ಗಳನ್ನು ಮಾಡಿಕೊಂಡು ನೀವು ಓನ್ ಫಾರ್ಮಸಿಯನ್ನು ಓಪನ್ ಮಾಡ್ಬೋದು. ಆಮೇಲೆ ನೀವು ಭಾಳ ಡಿಮಾಂಡ್ ಇರೋದು ಈ ಒಂದು ಕೋರ್ಸ್ ಮಾಡಿದ ಮೇಲೆ ಎಲ್ಲಿಪ್ಪ ಅಂತಂದರೆ, ಫಾರ್ಮಾಸ್ಯೂಟಿಕಲ್ ರಿಸರ್ಚ್ ಲ್ಯಾಬ್ರೇಟರಿಗಳಲ್ಲಿ ಅಥವಾ ರಿಸರ್ಚ್ ಕಂಪ್ನಿಗಳಲ್ಲಿ, R&Dಗಳಲ್ಲಿ ತುಂಬಾ ಡಿಮಾಂಡ್ ಇರುವುದು ಈ ಒಂದು ಫಾರ್ಮಾ ಡಿಗೆ. ಓಕೆನಾ. ಇನ್ ಅಡಿಷನಲ್ಲಿ ನೀವು ಮ್ಯಾನೇಜರ್ ಆಗಿ ಮೇಡಿಪ್ಲಸ್ಸು ಮತ್ತು ಅಪೋಲೋ ಇಂಥ ಒಂದು ಕಂಪನಿಗಳಲ್ಲಿ ನೀವು ಮ್ಯಾನೇಜರ್ ಆಗಿ ಕೂಡ ಜಾಬ್ಗಳನ್ನು ಮಾಡ್ಬೋದು. ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಹೇಳ್ತಾ ಇರುವಂಥದ್ದು. ಆದರೆ ಬಂದಿರುವಂಥ ಒಂದು ಪ್ರಶ್ನೆ ಅಂದರೆ, ಇಲ್ಲಿ ಈ ಕೋರ್ಸ್ ಫಾರ್ಮಾ ಡಿ ಏನಾದರೂ ಡಾಕ್ಟರ್ಗೆ ಈಕ್ವಲೆಂಟಾ? ಅಂದರೆ MBBS MD ಮಾಡ್ತಾರಲ್ಲ, ಅದಕ್ಕೆ ಸಮಾನಾಂತರಾಗಿರುತ್ತಾ ಅಂತಂದರೆ ಇಲ್ಲ. ಯಾಕಂತಂದರೆ ಇದು ಡಾಕ್ಟರ್ ಆಫ್ ಫಾರ್ಮಸಿ ಅದು ಬೇರೆ ಆಗುತ್ತೆ. MBBS ಬೇರೆ, MDನೇ ಬೇರೆ ಆಗುತ್ತೆ. ಇವೆರಡೂ ಯಾವಾಗಲೂ ಈಕ್ವಲ್ ಆಗೋದಿಲ್ಲ. ಬಟ್ ಡಿಗ್ರಿ ಒಳಗಡೆ ಸಮಾನಾಂತರ, ಡಿಗ್ರಿಯಲ್ಲಿ ಈಕ್ವಲ್ ಆಗಿದ್ದಾವೆ. ಆಮೇಲೆ ಇದಕ್ಕೆ ಸ್ಕೋಪ್ ಎಲ್ಲಿ ಕಾಮನ್ ಆಗಿ ಅಂತಂದರೆ, ಭಾಳ ಸ್ಕೋಪ್ ಇರುವಂಥದ್ದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ. ಎಲ್ಲಿ ಮೆಡಿಸಿನ್ ತಯಾರಿಕೆ ಮಾಡ್ತಾರೆ, ಮೆಡಿಸಿನ್ಸ್ಗಳನ್ನು ತಯಾರಿಕೆ ಮಾಡ್ತಾರೆ, ಅಲ್ಲಿ ತುಂಬ ಏನಪ್ಪ ಅಂದರೆ ಡಿಮಾಂಡಲ್ಲಿ ಇರುವಂಥದ್ದು. ಅದನ್ನು ಬಿಟ್ಟರೆ ನೀವು ಓನ್ ಕ್ಲಿನಿಕಲ್ ಪ್ರಾಕ್ಟೀಸ್ ಆಗಿ ನೀವು ಎಲ್ಲಿಪ್ಪ ಅಂತಂದರೆ ಹಾಸ್ಪಿಟ್ಲ್ಗಳಲ್ಲಿ ಹೋಗ್ಬೋದು, ರಿಸರ್ಚ್ ಲ್ಯಾಬ್ಗಳಲ್ಲಿ ಮತ್ತು ಅಬ್ರಾಡಲ್ಲಿ ಕೂಡ ನೀವು ಹೋಗಿ ಜಾಬ್ಗಳನ್ನು ಮಾಡ್ಬೋದು. ಜಾಸ್ತಿ ಇರುವಂಥದ್ದು ರಿಸರ್ಚು, ಫಾರ್ಮಾಸ್ಯೂಟಿಕಲ್ಲು ಕಂಪನಿಗಳಿಗೆ ತುಂಬಾ ಡಿಮಾಂಡ್ ಇದೆ. ಆಮೇಲೆ ಇಲ್ಲಿ ನೀವು ಏನು ಕಾಮನ್ ಆಗಿ ಫಾರ್ಮಾಸ್ಯೂಟಿಕಲ್ ಬಗ್ಗೆನೇ ಜಾಸ್ತಿ ಓದಿರೋದ್ರಿಂದ ನಿಮ್ಗೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಜಾಸ್ತಿ ಡಿಮಾಂಡ್ ಇರುತ್ತೆ. ಈ ಒಂದು ಕೋರ್ಸ್ ಮುಗಿದ ಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ? ಇದು ಕಾಮನ್ ಆಗಿ ಭಾಳ ಜನ, ಯಾಕಂದರೆ ಕೋರ್ಸ್ ಮಾಡಿದ್ದೀವಿ, ಇದರಿಂದ ಎಷ್ಟು ಸ್ಯಾಲ್ರಿ ಇರುತ್ತೆ? ಸೊ ನೀವು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಏನಾದರೂ ಹೋದರೆ, ಸೊ ನೋಡಿ, ನೀವು ಆ ಕಂಪ್ನಿ ಸೈಡ್ಗಳಲ್ಲಿ ಹೋದರೆ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಈಗಿನ ಅಟ್ ಪ್ರೆಸೆಂಟ್ ಹೇಳ್ತಾ ಇರುವಂಥದ್ದು ನಿಮ್ಮಗಳಿಗೆ ಅರೌಂಡ್ 25,000ದಿಂದ ಸ್ಟಾರ್ಟಿಂಗಲ್ಲಿ, ನಾನು ತುಂಬ ಕಡಿಮೆ ಹೇಳ್ತಾ ಇದ್ದೀನಿ. ಸೊ 25,000ದಿಂದ ನಿಮಗೆ 35,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮ್ಗೆ ಕೊಡ್ತಾರೆ. ಅದು ಡಿಪೆಂಡ್ ಆಗುತ್ತಾ ನೀವು ಯಾವ ಒಂದು ಕಂಪ್ನಿಗಳಲ್ಲಿ ಹೋಗಿ ನೀವು ಇಂಟ್ರ್ಯೂ ಕೊಡ್ತಾ ಇದ್ದೀರಿ, ಅದರ ಮೇಲೆ ಡಿಪೆಂಡ್ ಇರುತ್ತೆ. ಅಪ್ ಟು ನಿಮಗೆ ಸ್ಟಾರ್ಟಿಂಗಲ್ಲಿ 25,000ದಿಂದ 35,000 ತನಕಂತೂ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ. 1 ವರ್ಷ 2 ವರ್ಷ ಎಕ್ಸ್ಪೀರಿಯೆನ್ಸ್ ಆದಾಗೆ ನಿಮಗೆ 50,000-60,000 ರೂಪಾಯಿ ತನಕ ಸ್ಯಾಲ್ರಿನೂ ಗೆಟ್ ಮಾಡ್ಕೊಳ್ಬೋದು. ಸೊ ಕರ್ನಾಟಕದಲ್ಲಿ ಏನಂತಂದರೆ, ಗೌರ್ಮೆಂಟ್ ಕಾಲೇಜುಗಳು ಇಲ್ಲ, ಓನ್ಲಿ ಪ್ರೈವೇಟ್ ಕಾಲೇಜುಗಳೇ ಇರೋದು ಕರ್ನಾಟಕದಲ್ಲಿ. ನೀವು ಗೌರ್ಮೆಂಟ್ ಸೀಟ್ಗಳನ್ನು ತೊಗೊಂಡು ಪ್ರೈವೇಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋಬೋದು. ಸೊ ಇದರ ಫೀಸ್ ನಿಮಗೆ, ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಡಿ ಫಾರ್ಮಸಿ ಫೀಸ್ ಸ್ಟ್ರಕ್ಚರ್ ಹಿಂದಿನ ವರ್ಷದ ಒಂದು ಡಾಟಾ ಪೀಸ್ ಮೇಲೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲದ ಕಾರಣ ಎಲ್ಲ ಪ್ರೈವೇಟ್ ಕಾಲೇಜಲ್ಲೇ ಇರೋದು ಫೀಸ್. ಸೊ ಇದು ಡಿ ಫಾರ್ಮಸಿದು 67,750 ರೂಪಾಯಿ. GM 2A 2B 3A 3B ಅವ್ರಿಗಿದೆ. SC ST ದವರಿಗೆ 750 ರೂಪಾಯಿ ಇದೆ. ಮತ್ತು
ಕೆಟಗರಿ ಒಂದವರಿಗೆ 67,750 ಇದೆ. ಅಂದರೆ ಟೋಟಲ್ ವರ್ಷದ ಫೀಸ್ ನಿಮಗೆ ಇಲ್ಲಿ 67,000 ಆಗುತ್ತೆ. ಪ್ರತಿ ವರ್ಷದ ಫೀಸ್ 67,750 ಇರುತ್ತೆ.